ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಸಂದರ್ಭದಲ್ಲಿ 3 ದಿನಕ್ಕೆ ಮುಂಚೆ ಆದಂತಹ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೇಸರಿ ಪಡೆಯ ಕೆಂಡಾಮಂಡಲನಾಗಿಸಿದೆ. ನಡೆದಿದ್ದಿಷ್ಟೇ, ಹುಬ್ಬಳ್ಳಿಯಲ್ಲಿ ಆ ಕರಸೇವಕನನ್ನು ಅರೆಸ್ಟ್ ಮಾಡಿದ್ರು. ಶ್ರೀಕಾಂತ್ ಪೂಜಾರಿ ಆತನ ಹೆಸರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜಾಮೀನು ಆದೇಶ ತೀರ್ಪನ್ನು ಪ್ರಕಟ ಮಾಡುತ್ತೆ ಕೋರ್ಟ್. ಬರ್ತಾ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್. ಜಾಮೀನು ಆದೇಶ ಏನಾಗುತ್ತೆ ಕುತೂಹಲ ಇದೆ. ಜಾಮೀನು ಅರ್ಜಿಯ ತೀರ್ಪನ್ನು ಕಾಯ್ದಿರಿಸಿತ್ತು ಕೋರ್ಟ್. ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿಯ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. 1992 ಡಿಸೆಂಬರ್ ತಿಂಗಳ ಆ ಗಲಭೆ ಪ್ರಕರಣ. ಆರೋಪಿ ಶ್ರೀಕಾಂತ್ ಪೂಜಾರಿ ಅಡಿಕೆ ಮಾರಾಟ ಮಳಿಗೆಗೆ ಬೆಂಕಿ ಹಚ್ಚಿದ್ದ ಆರೋಪ ಇತ್ತು. ಜಾಮೀನು ಪಡೆದ ನಂತರ ಕೋರ್ಟ್ಗೆ ಶ್ರೀಕಾಂತ್ ಗೈರಾಗಿದ್ರು. ಶ್ರೀಕಾಂತ್ ಪೂಜಾರಿ ವಿರುದ್ಧ ವಾರೆಂಟ್ ಅನ್ನು ಹೊರಡಿಸಿತ್ತು ಕೋರ್ಟ್. 31 ವರ್ಷದ ಬಳಿಕ ಶ್ರೀಕಾಂತ್ ಪೂಜಾರಿಯನ್ನ ಪೊಲೀಸರೀಗ ಅರೆಸ್ಟ್ ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಪಡ್ಕೊಳ್ಳುತ್ತು. ಬಿಕಾಸ್ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ನೇ ತಾರೀಕು ನಡೀತಿರೋದಕ್ಕೂ ಮತ್ತು ಈ ಬೆಳವಣಿಗೆ ಆಗಿದ್ದಕ್ಕೂ ಎಲ್ಲ ಒಂದ್ ಕಡೆ ದೊಡ್ಡ ಆತಂಕದ ವಾತಾವರಣ ಸೃಷ್ಟಿಯಾಯಿತು, ಹೋರಾಟದ ವಾತಾವರಣ ಸೃಷ್ಟಿಯಾಯಿತು. ಹುಬ್ಬಳ್ಳಿಯ ಕರಸೇವಕ ಶ್ರೀಕಾಂತ್ ಬಂಧನ ಪ್ರಕರಣ. ಶ್ರೀಕಾಂತ್ ಪೂಜಾರಿಗೆ ಬೇಲ್ ನೀಡಬೇಕು ಅಂತ ಅರ್ಜಿ ಸಲ್ಲಿಕೆ ಆಗಿದೆ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರಿಂದ ತಕರಾರು ಅರ್ಜಿ ಹಾಕಿದ್ರು. ಬೇಲ್ ನೀಡದಂತೆ ಅರ್ಜಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಪೊಲೀಸರು ತಕರಾರು ಅರ್ಜಿಯನ್ನು ಹಾಕಿದ್ರು ಬೇಲ್ ಕೊಡಬಾರದು ಅಂತ. ಪೊಲೀಸರ ಪರ ವಕೀಲರಿಂದ ಬಲವಾದ ವಾದ ಮಂಡನೆ ಆಗಿದೆ. ಯಾವುದೇ ಕಾರಣಕ್ಕೂ ಶ್ರೀಕಾಂತ್ ಪೂಜಾರಿಗೆ ಬೇಲ್ ಕೊಡಬಾರದು. ಶ್ರೀಕಾಂತ್ ಪೂಜಾರಿ ಇಲ್ಲಿ ತನಕ ನ್ಯಾಯಾಲಯಕ್ಕೆ ಬಂದೇ ಇಲ್ಲ, ಹಾಜರಾಗೇ ಇಲ್ಲ. ಜಾಮೀನು ಕೊಟ್ಟರೆ ಮುಂದೆ ಅದೇ ರೀತಿ ಮಾಡಬಹುದು. ಆರೋಪಿ ಮೇಲೆ 13 ಕೇಸ್ ಇದೆ, 3 ಮುನ್ನೆಚ್ಚರಿಕಾ ಪ್ರಕರಣಗಳಿವೆ. ಜಾಮೀನು ಕೊಟ್ಟರೆ ಮುಂದೆ ಕೋರ್ಟ್ಗೆ ಗೈರಾಗಬಹುದು. ಹುಬ್ಬಳ್ಳಿ JMFC ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಪೊಲೀಸರು. ತಕರಾರು ಅರ್ಜಿ. ಅಫ್ಕೋರ್ಸ್ ಅವ್ರಿಗೂ ಅವಕಾಶ ಇದೆ, ಇವ್ರಿಗೂ ಅವಕಾಶ ಇದೆ. ವಾದ ಪ್ರತಿವಾದ ಬಲವಾಗಿ ನಡೆದಿದೆ. ಇವತ್ತು ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಜಿಲ್ಲಾ ಸತ್ರ ನ್ಯಾಯಾಲಯ ಇವತ್ತು ಏನ್ ತೀರ್ಪು ಕೊಡುತ್ತೆ ಅನ್ನೋದು ಕುತೂಹಲ. ಮೀನ್ವೈಲ್ ಹುಬ್ಬಳ್ಳಿ ಅಯೋಧ್ಯೆಯ ಆ ಗಲಭೆ 1992 ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿರುವ ಅವ್ರು ಯಾರು ಅನ್ನೋ ಚಿತ್ರ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದೀವಿ. ಲೆಟ್ಸ್ ಗೋ ಲೈವ್. ಹುಬ್ಬಳ್ಳಿಗೆ ಹೋಗೋಣ. ನನ್ನ ಸಹೋದ್ಯೋಗಿ ಪರಶುರಾಮ್ ತಹಸೀಲ್ದಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ ಪರಶುರಾಮ್. ಕಳೆದ ಒಂದು ವಾರದಿಂದ ಹುಬ್ಬಳ್ಳಿ ಟಾಕ್ ಆಫ್ ದಿ ಸ್ಟೇಟ್ ಅನ್ನೋ ತರ ಇದೆ ಈ ಕ್ಷಣಕ್ಕೆ. ಅಫ್ಕೋರ್ಸ್ ಸೆಂಟ್ರಲ್ಗೂ ಗೊತ್ತಾಗೋಗಿರುತ್ತೆ ಪರಿಸ್ಥಿತಿ ಹೇಗಿದೆ ಇವತ್ತು. ಅಫ್ಕೋರ್ಸ್ ಇಬ್ಬರಿಗೂ ಅವಕಾಶ ಇರುತ್ತೆ ವಾದ ಪ್ರತಿವಾದವನ್ನು ಮಂಡನೆ ಮಾಡೋದಕ್ಕೆ. ಏನಿತ್ತು ವಾದ ಪ್ರತಿವಾದದಲ್ಲಿ? ಸರ್, ಈಗಾಗಲೇ ಏನು ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರ ನೀವು ಹೇಳಿದ ಹಾಗೆ ಪೂರಾ ದೇಶದಾದ್ಯಂತ ಚರ್ಚೆಯಲ್ಲಿರುವಂತದ್ದು. ಯಾಕಂದ್ರೆ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ರೆ ಇತ್ತ ಅದೇ ರಾಮ ಜನ್ಮಭೂಮಿಗಾಗಿ ಹೋರಾಡದಂತಹ ರಾಮ ಜನ್ಮಭೂಮಿ ರಾಮ ಭಕ್ತನನ್ನ ಬಂಧಿಸಿ ಪೊಲೀಸರು ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಈಗ ನಿನ್ನೆ ನಡೆದಂತಹ ವಾದ ಪ್ರತಿವಾದ ಕೋರ್ಟ್ ನಲ್ಲಿ ವಿಶೇಷವಾಗಿ ಗಮನಿಸಬೇಕು. ಮೊನ್ನೆ 19ನೇ ತಾರೀಕು ಅರೆಸ್ಟ್ ಮಾಡಿ ಕರೆದೊಯ್ಯಲಾಗಿದೆ ಶ್ರೀಕಾಂತ್ ಪೂಜಾರಿಯನ್ನ. ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಆತನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ ಕೂಡ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಇವತ್ತು ಆ ನ್ಯಾಯಾಂಗ ಬಂಧನದ ಅವಧಿ ಮುಗಿತಾ ಇದೆ. ಇವತ್ತು ವಾದ ಪ್ರತಿವಾದ ಆಲಿಸಬೇಕಾಗಿತ್ತು, ಆದ್ರೆ ಕೋರ್ಟ್ ಕೂಡ ಇದೊಂದು ತ್ವರಿತ ಪ್ರಕರಣ ಅಂತೇಳಿ ಪರಿಗಣಿಸಿ ನಿನ್ನೆ ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಆ ಸಂದರ್ಭದಲ್ಲಿ ಶ್ರೀಕಾಂತ್ ಪೂಜಾರಿ ಪರ ವಾದ ಮಂಡಿಸಿದಂತಹ ಸಂಜೀವ್ ಬಡಾಸ್ಕರ್ ವಕೀಲರು ಏನಿದ್ದಾರೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಏನಂತ, ಅದಾದ ನಂತರ 1992 ಡಿಸೆಂಬರ್ 7ರ ಗಲಾಟೆಯ ಬಗ್ಗೆ ಅವರ ಮೇಲೆ ಒಂದು ಪ್ರಕರಣ ಇದೆ. ಅದಾದ ನಂತರವೂ ಕೂಡ ಹಲವು ಪ್ರಕರಣ ಅವರ ವಿರುದ್ಧ ದಾಖಲಾಗಿತ್ತು. ಆ ಎಲ್ಲ ಪ್ರಕರಣಗಳಿಗೂ ಅವರು ಪೊಲೀಸ್ ಸ್ಟೇಷನ್ಗೂ ಹಾಜರಾಗಿದ್ದಾರೆ, ಕೋರ್ಟ್ಗೂ ಹಾಜರಾಗಿದ್ದಾರೆ ಮತ್ತು ಅವರ ಮೇಲಿರುವಂತಹ ಎಲ್ಲ ಪ್ರಕರಣಗಳ ಖುಲಾಸೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ರಾಮ ಜನ್ಮಭೂಮಿಗಾಗಿ ಹೋರಾಡದಂತಹ ಪ್ರಕರಣದಲ್ಲಿ ಮಾತ್ರ ಅವರು ಕೋರ್ಟ್ಗೆ ಹಾಜರಾಗಿಲ್ಲ. ಆದ್ರೆ ಒಂದೇ ವಿಳಾಸದಲ್ಲಿ ಕಳೆದ 40 ವರ್ಷಗಳಿಂದ ಅವರು ಇದ್ದಾರೆ.
40 ವರ್ಷಗಳಿಂದ ಅವರನ್ನ ಟಚ್ ಮಾಡಿದಂತಹ ಪೊಲೀಸರು ಈಗ ಏಕಾಏಕಿ ಬಂಧನ ಮಾಡಿರುವುದರ ಹಿಂದೆ ದುರುದ್ದೇಶ ಇದೆ ಅನ್ನುವಂತಹ ವಾದವನ್ನು Okay. ಮಂಡಿಸಿದ್ದಾರೆ. ಇನ್ನೊಂದೆಡೆ ಪೊಲೀಸರು ಕೂಡ ಪ್ರತಿವಾದವನ್ನ ಮಾಡಿದ್ದಾರೆ. ಈತ ಕ್ರಿಮಿನಲ್ ಇದ್ದಾನೆ, ಸಮಾಜ ಘಾತುಕ ಇದ್ದಾನೆ, ಈತನನ್ನ ಹೊರಗೆ ಬಿಟ್ರೆ ಮತ್ತಷ್ಟು ಕ್ರಿಮಿನಲ್ ಪ್ರಕರಣ ಮಾಡಬಹುದು, ಜೊತೆಗೆ ಕೋರ್ಟ್ಗೆ ಹಾಜರಾಗದೇನೂ ಇರಬಹುದು. ಹೀಗಾಗಿ ಇವರಿಗೆ Correct. ಬೇಲ್ ಕೊಡಬೇಡಿ ಅನ್ನುವಂತಹ ಪ್ರತಿವಾದವನ್ನ ಪೊಲೀಸರು ಮಾಡಿದ್ದಾರೆ ಮತ್ತು ಅದನ್ನ ತಮ್ಮ ಬಂಧನವನ್ನ ಕೂಡ ಸಮರ್ಥಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ವಾದ ಮತ್ತು ಪ್ರತಿವಾದವನ್ನ ಆಲಿಸಿರುವಂತಹ ಮಾನ್ಯ JMFC ನ್ಯಾಯಾಲಯ ನಿನ್ನೆ ವಿಚಾರಣೆಯನ್ನ ಕಾದಿರಿಸಿ ಇವತ್ತಿಗೆ ಮುಂದೂಡಿದೆ. ಇವತ್ತು ತೀರ್ಪು ಹೊರ ಬರಬಹುದು ಮತ್ತು ಶ್ರೀಕಾಂತ್ ಪೂಜಾರಿಯ ಬಿಡುಗಡೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ನಿರೀಕ್ಷೆಯಲ್ಲಿದ್ದಾರೆ. ಬಿಜೆಪಿ ಕೂಡ ನಿರೀಕ್ಷೆಯಲ್ಲಿದೆ. ವಾದ ಪ್ರತಿವಾದದ ಮಾಹಿತಿಯನ್ನು ನೋಡಿದ್ರೆ ಎರಡು ಕಡೆ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅಂತ ಅನ್ಸುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಇವತ್ತು ಅವರಿಗೆ ಬೇಲ್ ಸಿಗುತ್ತಾ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಪರಶುರಾಮ್ ತಹಸೀಲ್ದಾರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.